ನಮಸ್ತೆ ಗೈಸ್. ಸೊ ನೈಕಲ್ಲಿ ಏನೋ ಆರ್ಡ್ರ್ ಮಾಡಿದ್ದೆ, ಡೆಲಿವರಿ ಆಯಿತು. ಸೊ ಹಾಗೆ ಅನ್ಬಾಕ್ಸ್ ಮಾಡೋಣ, ನಿಮ್ಮೆಲ್ಲರ ಜೊತೆ ಮಾತಾಡ್ಕೊಂಡು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡೋಣ ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತ. ಏನು ಗೊತ್ತಾ, ಕೆಲವು ಕಾಸ್ಮೆಟಿಕ್ಸ್ಗೆ ಅಡಿಕ್ಟ್ ಆಗಿಬಿಟ್ರೆ ಅದನ್ನು ಬಿಡೋದಕ್ಕೆ ಆಗಲ್ಲ. ನನಗೆ ಒಂದು ಬಾಡಿ ವಾಶ್ ಎಲ್ಲ ಖಾಲಿ ಆಗಿತ್ತು. ಸೊ ಹಾಗಾಗಿ ನೈಕಲ್ಲಿ ಹೇಗೋ ಆಫರ್ ನಡೀತಾ ಇದೆ, ಒಂದು 100-200 ಕಮ್ಮಿ ಸಿಗುತ್ತೆ. ಹಾಗಾಗಿ ಆಫರ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಲ್ವಾ, ಆ ₹100 ₹200 ಉಳ್ಸೋಕ್ಕೆ ಆಫರ್ 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 ಅಂತ ವೆಯ್ಟ್ ಮಾಡ್ತಾನೆ ಇರ್ತೀವಿ. ಹಾಗೆ ನನಗೆ ಕೋಲ್ಡ್ ಕ್ರೀಮ್ ಎಲ್ಲ ಖಾಲಿ ಆಗಿತ್ತು. ಸೊ ಅದೆಲ್ಲ ಆರ್ಡರ್ ಮಾಡಿದೆ. ಹಾಗೆ ಒಂದು ಬಂದಿದೆ. ಹಾಂ, ಸೊ ಏನು ಅಂತಂದರೆ ನೋಡಿ, ನಾನು ಆಫರ್ ಅಂತ ಇದ್ದಾಗ ಇಷ್ಟೆಲ್ಲ ಪರ್ಚೇಸ್ ಮಾಡಿದೆ. ಸೊ ಆಫರ್ಗೆ ಎಷ್ಟು ವ್ಯಾಲ್ಯೂ ಇದೆ ಅಂದರೆ ಏನೋ ತಕ್ಕ ಮಟ್ಟಿಗೆ ದುಡ್ಡು ಉಳಿಸೋಣ ಅಂತ. ಸೊ ನಾನು ಬೆಳಿಗ್ಗೆನೇ ಹೇಳಿದ್ದೆ, ಇವತ್ತು ಗುರುಪೂರ್ಣಿಮೆ ಇರೋ ಕಾರಣಕ್ಕೆ ನಮ್ಮ ಕಂಪನಿಯಿಂದ ಆಫರ್ನ ಕೊಟ್ಟಿದ್ದಾರೆ ಅಂತ. ಸೊ ನಿಜವಾಗ್ಲೂ ಆಫರ್ನ ತೊಗೊಳ್ಳೋರು ಒಂದು 4-5 ಸಾವಿರ ಉಳಿಸ್ಬೋದು, ಓಕೆನಾ. ಸೊ ಅದೇ 4-5 ಸಾವಿರ ನಿಮಗೆ ಬೇರೆ ಏನಕ್ಕಾದರೂ ಆಗುತ್ತಾ ನೋಡಿ. ಇದು ಎಲ್ಲ ಆಫರಲ್ಲೇ ಹೇಳಿದ್ದು. ನನಗೆ ಇವ್ರದ್ದು ಪ್ಯಾಕಿಂಗ್ ತುಂಬ ಇಷ್ಟ ಆಗುತ್ತೆ, ಎಸ್ಪೆಷಲಿ ಮಾಮಾ ಅರ್ತ್ ಅವ್ರದ್ದು ತುಂಬ ಚೆನ್ನಾಗಿ ಕೊಡ್ತಾರೆ ಪ್ರಾಡಕ್ಟ್ಸ್ ಎಲ್ಲ. ಒಂದು ಲಿಪ್ಸ್ಟಿಕ್ ಬೇಕಾಗಿತ್ತು ಹೇಳಿದ್ದೆ, ಹಾಗೆ ಒಂದು ಡಾಟ್ ಆ್ಯಂಡ್ ಕೀದು ಸೆರಮ್ ಬೇಕಾಗಿತ್ತು ಹೇಳಿದೆ. ಓಕೆ, ಸೊ ಖಂಡಿತ ಈಗ ನನಗೆ ಇದೆಲ್ಲ ತೊಗೊಳಕ್ಕೆ ಸಾಧ್ಯ ಆಗಿದ್ದು ನನ್ನ ಸ್ವಂತ ದುಡಿಮೆಯಿಂದ. ಖಂಡಿತ ಒಬ್ಬರ ಮೇಲೆ ಡಿಪೆಂಡ್ ಆಗಿ ನಮ್ಮ ಆಸೆಗಳನ್ನ ಫುಲ್ಫಿಲ್ ಮಾಡ್ಕೋಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ. ಯಾಕೆಂದರೆ ಗಂಡನ ಹತ್ರ ಕೇಳಿ ಅಥವಾ ತಂದೆ ತಾಯಿನ ಕೇಳಿ ನಮ್ಮ ಈ ಒಂದು ಸಣ್ಣ ಪುಟ್ಟ ಆಸೆಗಳನ್ನೂ ನಾವು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾರೇ ಆಗಲಿ ಒಂದು 4 ದಿನ ಕೊಡ್ಬೋದಷ್ಟೇ, 5ನೇ ದಿನ ಪ್ರಶ್ನೆ ಮಾಡೇ ಮಾಡ್ತಾರಲ್ವ. ಸೊ ಅದಕ್ಕೆ ಹೇಳೋದು, ಒಂದು ಜೆನ್ಯೂನ್ ಕಂಪನಿ ನಿಮ್ಮ ಕಣ್ಮುಂದೆ ಇದೆ, ಒಂದು ರೈಟ್ ಡಿಸಿಷನ್ ಅಂತ ತೊಗೊಂಡು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೋದು. ಇಲ್ಲಿ ನೀವು ಒಂದು ಕಂಟೆಂಟ್ ರೈಟಿಂಗ್ ಮಾಡಿಕೊಟ್ರೆ ನಿಮಗೆ 2-10 ಸಾವಿರದವರೆಗೂ ಕೊಡ್ತಾರೆ, ಓಕೆನಾ. ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಡ್ರಾಪ್ ಶಿಪ್ಪಿಂಗು, ಸ್ಟಾಕ್ ಮಾರ್ಕೆಟಿಂಗ್, ಈ ಥರ ಹೈಯೆಸ್ಟ್ ಇನ್ಕಮ್ ಆಗುವಂಥ ಸ್ಕಿಲ್ಸ್ನ ಕವರ್ ಮಾಡಿದ್ದಾರೆ, ಓಕೆ. ಸೊ ಈ ಸ್ಕಿಲ್ಸ್ನ ಕಲಿತು ನಾನು ಇಷ್ಟೆಲ್ಲ ಸಾಧನೆ ಮಾಡ್ತಾಯಿದ್ದೀನಿ. ಕಂಡಿದ್ದು ಆಸೆ ಪಟ್ಟಿದ್ದೆಲ್ಲ ತೊಗೊಳ್ತಾ ಇದ್ದೀನಿ. ಮುಂಚೆನೂ ತೊಗೊಳ್ತಿದ್ದೆ ನಾನು ಕಾರ್ಪೊರೇಟ್ ಕಂಪನಿಲಿರುವಾಗ, ಇಲ್ಲ ಅಂತ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಯಾವುದೋ ಒಂದು ವಿಷಯಕ್ಕೆ ಕಾಂಪ್ರಮೈಸ್ ಆಗ್ತಾಯಿದ್ವಿ ಅಥವಾ ಸ್ಯಾಕ್ರಿಫೈಸ್ ಮಾಡ್ತಾಯಿದ್ವಿ. ಬಟ್ ಈಗ ಹಾಗಲ್ಲ. ಸೊ ನಾನು 10-20 ಸಾವಿರಕ್ಕೆ ಆವಾಗ ಯೋಚನೆ ಮಾಡಿದಿದ್ರೆ ಖಂಡಿತ ಈಗ ಹತ್ತತ್ರ ಲಕ್ಷ ದುಡಿಯೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಅಲ್ವಾ. ಸೊ ನಿಮಗೂ ನಾನು ಅದನ್ನೇ ಹೇಳೋದು, ಎಷ್ಟು ಬೇಗ ಒಂದು ರೈಟ್ ಡೆಸಿಷನ್ ತೊಗೊಳ್ತೀರಲ್ಲ, ಆವಾಗಿಂದ ನಿಮ್ಮ ಲೈಫ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನೇನಾದರೂ 21 ಸಾವಿರ ನನ್ನ ಹತ್ರ ಇಲ್ಲಪ್ಪ, 30 ಸಾವಿರ ನನ್ನ ಹತ್ರ ಇಲ್ಲ ಅಂತ ನಾನೇನಾದರೂ ಆವಾಗ ನಾನು ಡ್ರಾಪ್ ಮಾಡಿಬಿಟ್ಟಿದ್ದಿದ್ರೆ ಡಿಜಿಟಲ್ ಸ್ಕಿಲ್ಸ್ನ ಕಲಿಯೋದು, ಇವತ್ತು ಖಂಡಿತ ನನ್ನ ಮುಂದೆ ಇಷ್ಟೆಲ್ಲ ಕಾಸ್ಟ್ಲಿ ಪ್ರಾಡಕ್ಟ್ ಇರ್ತಾನೆ ಇರಲಿಲ್ಲ. ಇದು ನೋಡಿ, ಇದು ಒಂದಕ್ಕೆ ₹900, ಓಕೆನಾ. ಈ ಬ್ರ್ಯಾಂಡ್ 800 ರೂಪೀಸ್ ಇದು ನೋಡಿ. ಸೀಲಿಂಗ್ ಕೂಡ ಇನ್ನೂ ಹಾಗೆ ಇದೆ, ನಾನು ಓಪನ್ ಮಾಡಿಲ್ಲ, ಈಗಷ್ಟೇ ಓಪನ್ ಮಾಡಿದ್ದು. ಸೊ ₹900ಗೆ ಒಂದು ಬಾಡಿ ವಾಶ್ ತೊಗೊಂಡಿದ್ದೀನಿ ಅಂತಂದರೆ ಡೆಫಿನೆಟ್ಲಿ ನನಗೆ ಇನ್ಕಮ್ ಬರೋದಕ್ಕೆ ನಾನು ಈ ಥರ ಖರ್ಚು ಮಾಡೋಕ್ಕೆ ಸಾಧ್ಯ ಅಲ್ವಾ. ಯಾರೇ ಆಗಲಿ, ಇನ್ಕಮ್ ಸೋರ್ಸೇ ಇಲ್ಲ ಅಂದರೆ ಖಂಡಿತ ನೀವು ಸುಮಾರು ವಿಷಯದಲ್ಲಿ ನೀವು ಕಾಂಪ್ರಮೈಸ್ ಆಗಬೇಕು, ಸ್ಯಾಕ್ರಿಫೈಸ್ ಮಾಡಬೇಕು. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಆಸೆ ಪಟ್ಟಿದ್ದೆಲ್ಲ ತೊಗೊಳ್ಬೋದು, ನೀವು ಮಕ್ಕಳು ಇಷ್ಟಪಟ್ಟಿದ್ದೆಲ್ಲ ಕೊಡಿಸ್ಬೋದು. ಒಂದು ರೈಟ್ ಪ್ಲ್ಯಾಟ್ಫಾರ್ಮ್ ನಿಮ್ಮ ಕಣ್ಮುಂದೆ ಇದೆ, ನೀವು ರೈಟ್ ಡಿಸಿಷನ್ ತೊಗೊಂಡು ಡಿಜಿಟಲ್ ಸ್ಕಿಲ್ಸ್ನ ಕಲಿಯೋಕ್ಕೆ ಶುರು ಮಾಡಿ. ನನ್ನ ಕಡೆಯಿಂದ 100% ಸಪೋರ್ಟ್ ಆ್ಯಂಡ್ ಗೈಡೆನ್ಸ್ ನಿಮ್ಗೆ ಸಿಗುತ್ತೆ, ಓಕೆ. ಅಷ್ಟಿಲ್ದಲೇ ಕಂಪನಿಯವರು ನನ್ನನ್ನು ಕರ್ನಾಟಕದಿಂದ ಮೊದಲು ಕನ್ನಡ ಟ್ರೈನರಾಗಿ ಆಯ್ಕೆ ಮಾಡ್ತಾರೆ, ಖಂಡಿತ ಇಲ್ಲ. ಸೊ ಟೇಕ್ ವಾಯ್ಸ್ ಡಿಸಿಷನ್, ಬೇಗ ಎಲ್ಲರೂ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ, ಓಕೆ. ಚಲೋ, ಸಿಗ್ತೀನಿ ನೆಕ್ಸ್ಟ್ ಸ್ಟೋರಿಲಿ. ಬಾಯ್.